ಮಾದೇಶ, ಗುರುನಾರಾಯಣ್ನ ಹೊಡೆದಾಕ್ತೀನಿ ಅಂತಂದು ಇಲ್ಲಿ ಯಾಕೆ ಬಂದು ಹೀಗೆ ಟೈಮ್ ವೇಸ್ಟ್ ಮಾಡ್ತಿದ್ಯೋ ಅರ್ಥ ಆಗ್ತಾ ಇಲ್ಲ. ನನ್ನ ಗುರುನಾರಾಯಣ್ ವೈರತ್ವದ ಮೇಲೆ ಆಣೆ, ಗುರುನಾರಾಯಣ್ನ ಹೊಡಿತೀಯ, ಮೊದಲನೇ ಬಾಲಲ್ಲೇ ಎದ್ಬಿಡು ಮಗ. ಡೈರೆಕ್ಟ್ ಹಾರ್ಟು ಇಲ್ಲ ಬ್ರೈನು. ನಾನು ಅವನಿಗೆ ಅಷ್ಟು ಕನ್ಸೆಷನ್ ತೋರಿಸ್ಲಿಲ್ಲ ಅಂದ್ರೆ ಗುರುದಕ್ಷಿಣೆಗೆ ಮೋಸ ಮಾಡ್ದೆ. ಏನೋ ಇದು ಹೊಸ ಟ್ವಿಸ್ಟು? ಬ್ಲೇಡ್ಗೂ ಗುರುನಾರಾಯಣಂಗೂ ಗಲಾಟೆ ಆಗಿದೆ. ಬ್ಲೇಡ್ಗೆ ಸಹಾಯ ಮಾಡೋಣ ಅಂತ ನಮ್ಮ ಮಾದ ಕರೆಸ್ಕೊಂಡಿದ್ದಾನೆ. ಇವನೇನ್ ದೇವ್ರು ಅಂತ ತಿಳ್ಕೊಂಡಿದ್ದಾನ ಹಂಗೆಲ್ಲ ಮಾಡಕ್ಕೆ? ಲೇ ಮಾದೇಶ, ನಾವು ಮಾಡೋ ಕೆಲ್ಸಕ್ಕೆ ನಿಯತ್ತಾಗಿರ್ಬೇಕು. ನನ್ನ ಮಗ ನನ್ಗೇನೋ ಕೆಲಸ ಕೊಟ್ಟನಲ್ಲ ಅಂತ ನಿಯತ್ತಾಗಿರಕ್ಕೋದ್ರೆ ಮಗ ಉಲ್ಟಾ ಹೊಡ್ಬಿಟ್ಟ ಮಾದೇಶ. ಮದ ಇನ್ನು ಗುರುನಾರಾಯಣ ಜೀವಂತವಾಗಿರಬಾರ್ದು. ಗುರುನಾರಾಯಣ್ ಜೀವಂತವಾಗಿರಬಾರ್ದು ಅಂದ್ರೆ ನೀನೊಂದು ಸಹಾಯ ಮಾಡಬೇಕು. ಗುರುನಾರಾಯಣ್ ವಾಸ ಮಾಡ್ತಾ ಇರೋದು ಮನೇನೋ ದೇವಸ್ಥಾನನ ಅಲ್ಲ, ಅದೊಂದು ಭದ್ರವಾದ ಕೋಟೆ. ಒಳಗಡೆ ಒಂದು 50 ಜನ ಇದ್ರೆ ಹೊರಗಡೆ ಒಂದು ಬೆಟಾಲಿಯನ್ನೇ ಸೆಕ್ಯೂರಿಟಿಗೆ ನಿಂತಿರುತ್ತೆ. ಶನಿವಾರ ಭಾನುವಾರ ಗುರುನಾರಾಯಣ ಅವನ ಮನೆ ಮುಂದೆ ಬಂದ ಪಬ್ಲಿಕ್ನ ಮೀಟ್ ಮಾಡ್ತಾ ಇದ್ದಾರೆ. ತಾಳ್ಮೆ. ಬೈ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಆ ಮೀಟಿಂಗ್ನೆಲ್ಲ ಬರ್ಣ ಕ್ಯಾನ್ಸಲ್ ಮಾಡಿಸ್ತಾ ಇದ್ದಾನೆ. ಬರ್ಣ ಅಂದ್ರೆ ಯಾರು? ಗುರುನಾರಾಯಣ್ ತಮ್ಮ, ಕ್ರಿಮಿನಲ್ ಲಾಯರ್. ದಿನ ಮಧ್ಯಾಹ್ನ 12 ಗಂಟೆ ಗುರುನಾರಾಯಣ ವಿಲ್ಸನ್ ಗಾರ್ಡನ್ ಹತ್ರ ಇರೋ ಸ್ಮಶಾನಕ್ಕೆ ಅವ್ರ ತಾಯಿಗೆ ಎಡ ಇಡಕ್ ಬರ್ತಾನೆ. ಆಗ ಡಾಬರ್ ವೆಂಕಟೇಶ, ಕಿರಿಕ್ಕು, RX, ಗಿಡ್ಗಿಡಿ, ಗೆಡ್ಡೆ, ಕೊರಂಗು, ಪುಷ್ಪ, ಚಕ್ರೆ ಈ 8 ಜನ ಮಾತ್ರ ಅವನ ಜೊತೆ ಇರ್ತಾರೆ. ಅದೇನೆ 80 ಜನರ ಸೈನಿಕ್ ಸಮಾನ ಆಗೋಯ್ತಲ್ಲಯ್ಯ. ವಿಲ್ಸನ್ ಗಾರ್ಡನ್ ಕ್ರಿಮಿಟೋರಿಯಂ ಹಿಂದೆ ಇರೋ ಸ್ಮಶಾನ ತಾನೆ? ಅದೇ ಮಶಾನ. ಮಾದೇಶ, ಹೇಳಿದ ಕೆಲಸ ನೀನ್ ಮಾಡಿ ಮುಗಿಸೋನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಳೆ ಗುರುನಾರಾಯಣ್ ಸತ್ರೆ ಆ ಜಾಗ ಖಾಲಿ ಆಗುತ್ತೆ. ಆ ಜಾಗದಲ್ಲಿ ನಾನು ಕೂತ್ಕೋಬೋದಾ? ನಾನು ಡಾನ್ ಅಂತ ಹೇಳ್ಕೋಬೋದಾ? ಅಲ್ಲ ರೀತಿ ಅನ್ನ ಮಡ್ಗಿ ಅದು ಕಾಗೆ ನಾಯಿ ಪಾಲಾಗೋ ಬದ್ಲು ನಮ್ಗಾದ್ರೂ ಕೊಟ್ರೆ ಹೊಟ್ಟೆ ತುಂಬಿಸ್ಕೊಂತೀವಣ್ಣ. ಏನೋ ಮಗನೇ ಆಳ್ಕಾಟಿ, ಅಯ್ಯೋ ನೀನ್ ಕೊನೆಗೂ ತೋರಿಸ್ಬಿಟ್ಟಿಯಲ್ಲ ನಿನ್ನ ಬ್ಲೇಡ್ ಬುದ್ಧಿನ. ಗುರುನಾರಾಯಣ್ ಏನ್ರಿ ಎಣ್ಣೆ ಎಳಿಯೋರೆ? ಏನ್ ನಮ್ಮನ್ ಎತ್ತೋ ಸ್ಕೆಚ್ಚ? ಗುರುನಾರಾಯಣ್ ಆ ಮಣ್ಣನ ಹೆಸರೆತ್ ಮಾತಾಡ್ತೀಯ? ಕಬ್ಬಣ ತೋರಿಸಿ ಕೆಳಗಡೆಯಿಂದ ಮೇಲೆ ಕೆತ್ತಿದ್ರೆ ಗೋಮಾಳೆ ಹರಿದ ಬಿಡ್ಬೇಕು. ನಾಯನ್ ಗುರುನಾರಾಯಣ್. ಯಾರೋ ನೀನು? ಮಾದೇಶ. ಸಾಕು ಗುರುನಾರಾಯಣ್, ಬ್ಯಾಂಗ್ಳೂರ್ಲಿ ಅಂಡರ್ವರ್ಲ್ಡ್ ದಂಧೆನ ಸಾಕಷ್ಟು ಬೆಳೆಸಿದ್ಯಾ. ಇನ್ನು ಹೆಂಡತಿ, ಮಕ್ಕಳು, ಫ್ಯಾಮಿಲಿ ಅಂತ ಸೈಲೆಂಟಾಗಿ ಸೈಟ್ಲಿದ್ಬಿಡು. ತಿಂಗಳ ಖರ್ಚಿಗೆ ನನಗೆ ಎಷ್ಟು ಬೇಕೋ ಅದು ನಾನೇನು ಕೊಡ್ತೀನಿ, ಪೆನ್ಷನ್ ತರ.
ಮುನಿಯ ಎತ್ತು ಅವನ್ನ. ಏನ್ ಗುರುನಾರಾಯಣ್ರೆ, ಹೆಂಗೆ ನಮ್ಮ ಹುಡುಗ? ಇನ್ ನೋಡಕ್ಕಾಗಲ್ಲ ಮಾದೇಶ, ಮುಗಿಸ್ಬಿಡು ಅವನ್ನ. ಸರ್ಕಾರ ಕನ್ಸ್ಕೊಂಡ ಹಾಗೆ ಭೂಗತ ದೊರೆ ಗುರುನಾರಾಯಣ್ ತನ್ನ ದಿನಗಳನ್ನ ಮುಗಿಸಿ ಶಾಂತವಾಗಿ ಮಲಗ್ಬಿಟ್ಟ. ಚಡಗರ ಸರ್ಕಾರ ಆದ ಅನಾಹುತಕ್ಕೂ ತಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಹಾಗೆ ಕೈ ತೊಳ್ಕೊತು. ಮೀಡಿಯಾದವರು ಮುಂದಿಟ್ಟ ಪ್ರಶ್ನೆಗಳಿಗೆ ಸರ್ಕಾರ ಚಡಗರೊಟ್ಟಿಗೆನೆ ನಿಂತು ಹೊಲ್ಸು ರಾಜಕೀಯ ಮಾಡಿ ಗುರುನಾರಾಯಣ್ ಕೊಲೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪುಡಿ ರೌಡಿಗಳನ್ನ ಪೊಲೀಸರಿಂದನೇ ಎನ್ಕೌಂಟರ್ ಮಾಡಿಸಿ ಜನರು ಕಣ್ಣೋರ್ಸೋದ್ರಲ್ಲೂ ಗೆಲ್ತಾನೆ. ಇತ್ತ ಜೈಲಿನಲ್ಲಿದ್ದ ಎಸಿಪಿ ತನ್ನ ಅಣ್ಣ ಹಾಗೂ ಮಾವ ಚಡಗರ ಸಹಾಯದಿಂದ ಮತ್ತೆ ಹಾರೋ ಹಕ್ಕಿ ಆಗ್ತಾನೆ. ಬ್ಯಾಂಗ್ಳೂರ್ ತನ್ನದು, ತಾನೇ ಡಾನ್ ಅಂತ ತಿಳಿದ ಸರ್ಕಾರ ತನ್ನ ದಿನಗಳನ್ನ ಅಂಡರ್ವರ್ಲ್ಡ್ನ ಆಳ್ಲಿಕ್ಕೆ ಶುರು ಮಾಡ್ತಾನೆ. ನನ್ಗೇನೋ ಅವಳು ತುಂಬಾ ಇಷ್ಟ ಆಗಿದ್ದಾಳ ಕಣೋ. ಆದ್ರೂ ನಾ ಅವಳಿಗೆ ಇಷ್ಟ ಅಂತ ಕೇಳ್ಬೇಕಲ್ಲಮ್ಮ. ಅಣ್ಣ, ನೀನ್ ಹೀಗೆ ತಡ ಮಾಡ್ತಾ ಇದ್ರೆ ನಾನೇ ಹೋಗಿ ಕೇಳ್ಬಿಡ್ತೀನಿ. ನನ್ನ ಅತ್ತಿಗೆ ಆಗತ್ತೆ ನಿನ್ಗೆ ಇಷ್ಟ ನಾನು. ಏಯ್, ನಿನಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ. ನನಗನ್ಸುತ್ತೆ ನಾವ್ ಆಡಿದ ಮಾತು ಅವಳಿಗೆ ಚೆನ್ನಾಗಿ ಕೇಳಿಸ್ತು. ಇದೇ ಸರಿಯಾದ ಟೈಮ್, ಹೋಗಿ ಕೇಳೋ. ಮಾತಾಡಂತೀಯಮ್ಮ. ಅಣ್ಣ, ಯಾಕೋ ಇಷ್ಟೆಲ್ಲ ಆಡ್ತಿದ್ಯಾ ಅಲ್ವೋ? ನಿನ್ ಲುಕ್ಕಾಗ ಅದೆಷ್ಟು ಜನ ಬಿದ್ದಿಲ್ಲ ಹೇಳು? ಸುಧಾ, ಆಶಾ, ಮಾಲಾ, ಪ್ರೇಮ, ಶಿಲ್ಪ. ಲಂಗಾದವಣಿ ಜೆನ್ನಿನೇ ಮರ್ತ್ಬಿಟ್ಟೆ. ಇದು ಟೂ ಮಚ್ ಆಯ್ತು. ಗೊತ್ತಾಯ್ತು ಮಾದ, ಆದ್ರೂ ಅದಕ್ಕೆ ಒಂದ್ಸಲಿ ಕೇಳು ಹೋಗು. ಹೋಗ್ ಕೇಳೋಗ. ಕೇಳು ಅಂತೀಯ? ಹ್ಞೂ ಮತ್ತೆ ಕೇಳ್ ಹೋಗೋ. ಅಮ್ಮ, ತಂಗಿ, ಸ್ನೇಹಿತರು ಎಲ್ಲರೂ ನಿಮ್ಮ ಹತ್ರ ಮಾತಾಡಿ ಅಂತ ಕಳಿಸಿದ್ರು. ಮಾತಾಡಿ. ಇಬ್ಬರ ಮಧ್ಯೆ ಪರಿಚಯ ಆಯ್ತು, ಸ್ನೇಹ ಬೆಳೀತು, ಆಮೇಲೆ ಅದಾಯ್ತು. ಏನಾಯ್ತು? ಅದೇ ಅದು. ಏನು? ನಾನ್ ಯಾರು ಅಂತ ನಿಮಗೆ ಚೆನ್ನಾಗ್ ಗೊತ್ತಾ? ಮಾದೇಶ, ರೌಡಿ ಶೀಟರ್, ಪೊಲೀಸ್ಗೆ ಮೋಸ್ಟ್ ವಾಂಟೆಡ್. ನಿಜ. ಅದಕ್ಕೆ ಇಷ್ಟೆಲ್ಲ ಗೊತ್ತಾದ ಮೇಲೂ ತಾಯಿ ಮೇಲಿನ ಪ್ರೀತಿಗೆ ಒಬ್ಬನ್ ಸಾಯಿಸಿದ ಹುಡುಗನ್ ಮನಸ್ಸು ಕೆಟ್ಟದಾಗೋಕ್ ಹ್ಯಾಕ್ ಸಾಧ್ಯ? ನೀವೇನೇ ಆಗಿರ್ಲಿ, ಆ ಮನಸ್ಸಿನಲ್ಲಿ ಪ್ರೀತಿಗೆ ಮೊದಲನೇ ಸ್ಥಾನ. ಅದ್ ನನಗ್ ಚೆನ್ನಾಗ್ ಗೊತ್ತು. ನನಗೆ ಆ ಮನಸ್ಸಿಷ್ಟ. ನಿಮಗೆ ನಾನಿಷ್ಟನಾ?